ಟಾಪಿಕ್ ಏನಿಲ್ಲ ಇವತ್ತು ನಾವು ಟ್ರೂತ್ ಆರ್ ಡೇರ್ ಆಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಮಾಲ್ಗೆ ಬಂದಿದ್ದೀವಿ. ಸೊ ಟ್ರೂತ್ ಆರ್ ಡೇರ್ನ ಇವಾಗ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ತುಂಬ ಫನ್ ಇರುತ್ತೆ. ಸೊ ಆಗಲೇ ಹೇಳ್ದಂಗೆ ಫನ್ ಇರುತ್ತೆ ಎಲ್ಲ ಗೊತ್ತಿಲ್ಲ, ಬಟ್ ವಿ ವಿಲ್ ಟ್ರೈ. ಸೊ ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಫಸ್ಟು ಇವಳಿಂದಲೇ ಸ್ಟಾರ್ಟ್. ಫಸ್ಟು ನಾವು ಇವಾಗ ಇಲ್ಲೊಂದು ಬಾಟಲ್ ತೊಗೊಂಡಿದ್ದೀವಿ. ಈ ಬಾಟಲ್ನ ತಿರುಗಿಸ್ತೀವಿ. ಯಾರು ಸೈಡ್ ತಿರುಗುತ್ತೋ ಅವರು ಟ್ರೂತ್ ಆರ್ ಡೇರ್ ಅಂತ ಕೇಳ್ತೀವಿ. ಸೊ ಅವರು ಟ್ರೂತ್ ತೊಗೊಂಡ್ರೆ ಏನಾದರೂ ಕ್ವಶನ್ಸ್ ಕೇಳ್ತೀವಿ. ಸೊ ಡೇರ್ ಅಂತಂದರೆ ಏನಾದರೂ ಮಾಡೋದಕ್ಕೆ ಕೊಡ್ತೀವಿ ಕೆಲಸ. ಸೊ ನಿಮ್ಗೆ ಗೊತ್ತೇ ಇರುತ್ತಲ್ಲ ಟ್ರೂತ್ ಆರ್ ಡೇರು, ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ನಾವು ಯಾವಾಗಲೂ ಡೇರಿಂಗ್ ಪರ್ಸನ್ಸ್ ಡೇರಾ ಗೈಸ್. ಇವ್ರಿಗೆ ನಾನು ಏನು ಡೇರ್ ಕೊಡ್ತಿದ್ದೀನಿ ಅಂದರೆ, ಅಲ್ಲಿ ಬ್ಯಾನರ್ ಇದೆ, ಆ ಬ್ಯಾನರ್ನ ತೆಗೆದು ಒಂದು ಸ್ವಲ್ಪ ಸೈಡಿಗೆ ಇಡಬೇಕು. ಹೋಗಿಡೋ ಅಲ್ಲಿ ಕೆಲಸದವ್ರು ಇದಾರು ಮಾಡೋದಕ್ಕೆ ಅದನ್ನೆಲ್ಲ ನನ್ಗೆ ಹೇಳ್ತಾ ಇದ್ದಾರೆ. ಇವಾಗ ಡೇರ್ ಅಂದರೆ ಡೇರಪ್ಪ. ಸರಿ, ಲೆಟ್ಸ್ ಗೋ. ಒಂದೊಂದಾಗೆ ಆಗದೆ ಇಲ್ದಿರೋ ಮಾತೇ ಇಲ್ಲ. ಯಾವ್ದು ಅವಜ್ಜ ನೋಡೋಣ ಇಲ್ಲ ಅಂತ ಏನಿಲ್ಲ. ಅವಳು ನೋಡಿದ್ರೆ ನಾನು ಅಲ್ಲೋಗಿ ಸರ್ಸೋದನ್ನ ಇಲ್ಲಿಂದಾನೆ ವಿಡಿಯೋ ಮಾಡ್ತೀನಿ ಅಂತಿದ್ದಾಳೆ. ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ ನನಗಂತೂ. ಇಲ್ಲೇ ಕುತ್ಕೊಂಡು ಮಾಡ್ತೀನಿ ಅಂತಿದ್ದಾಳೆ. ನೋಡಿ ಅಷ್ಟು ದೂರ ಇದೆ ಅದು. ಅಲ್ಲಿದೆ ಅಲ್ಲ, ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ಅದನ್ನ ಹೋಗ್ಬಿಟ್ಟು ಸರಿಸ್ಬೇಕಂತೆ ನಾನು ಈ ಕಡೆಗೆ. ಫಸ್ಟು ಅವಳು ಹೋಗ್ತಿದ್ದಾಳೆ, ನೋಡೋಣ. ಗೋ ಗೋ ಗೋ. ಎತ್ತಿ ಇಕ್ಬೇಕು. ಇಲ್ಲ, ಎತ್ತಿ ಇಕ್ಬೇಕು. ಫೈನಲಿ ಇವಳು ಮಾಡಿಬಿಟ್ಟಿದ್ದಾಳೆ ದೇರ್ನ. ನೋಡೋಣ ನೆಕ್ಸ್ಟ್ ನನಗೇನು ದೇರ್ ಕೊಡ್ತಾಳೋ. ಎತ್ಬಿಟ್ಟು ಇಡ್ಬೇಕಂತ ಪಕ್ಕಕ್ಕೆ ಬಂದು ಎತ್ಲಿ. ಇವಳು ಎಷ್ಟು ಭಾರ ಇದೆ ಗೊತ್ತಾ ಅದು. ಅದಕ್ಕೆ ಸರ್ಸ್ಬಿಟ್ಟು ಬಂದಿದ್ದೀನಿ. ನಾವ್ ಯಾವಾಗಿದ್ರೆ ಡೇರ್ ತಗೊಂಬೇಕಕ್ಕ. ತಗೊಂತೀನಕ್ಕ, ಅದೇ ಫಸ್ಟ್ ನಾನು ಯಾವಾಗ. ಸೊ ನಿನ್ಗೆ ಯಾವತ್ತಾದ್ರು ನಾನು ತುಂಬಾ ನಿನ್ಗೆ ಇರಿಟೇಷನ್ ಮಾಡ್ತೀನಿ ಅಂತ ಅನ್ಸುತ್ತಾ? ಇರಿಟೇಟ್ ಮಾಡ್ತಾ ಇರೋಳು ಇಲ್ಲ, ಅನ್ಸಕ್ಕೆ ನಾನು ಪಕ್ಕ ಇರಿಟೇಟ್ ಮಾಡಿದೆ ಅಂತ ಅನ್ಸಲ್ಲ ಗನಿ. ಆದ್ರೆ ಕೋಪ ಬರ್ತೀವಿ, ಅಂದ್ರೆ ಲೇಟಾಗಿ ಬಂದು ಇರಿಟೇಟ್ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಕೋಪ ಮೇಲೆ ಕನ್ಸಿಡರ್ ಮಾಡ್ತೀನಿ. ಕೋಪ ಬಂದಿದೆ, ಕೋಪ ಮಸ್ತ್ ಬಂದಿದೆ. ಯಾವ ವಿಷಯಕ್ಕೂ ನಾನು ಇವಳ ಮೇಲೆ ಕೋಪ ಪಡಲ್ಲ. ಆದರೆ ಒಂದು ಟೈಮಿಗೆ ಬರ್ತೀನಿ ಅಂತಾಳೆ, ಅದ್ರ ಬರೋದು ಲೇಟ್. 1 hour 1.5 hour ಕಾಯಿಸ್ತಾರೆ. ನಾನೇ ಹೇಳ್ತೀನಿ, ನನ್ನನ್ನು ಮಾತ್ರ ನಂಬೇಡಿ. ನಾನು ಯಾಕಂದರೆ ಯಾವಾಗಲೂ ಟೈಮ್ ಕರೆಕ್ಟಾಗಿ ಈ ಟೈಮಿಗೆ ಬರ್ತೀನಿ ಅಂದರೆ ಈ ಟೈಮಿಗೆ ಬರೋಲ್ಲ. 8 ಗಂಟೆ ಅಂದರೆ 9 ಗಂಟೆಗೆ ಬರೋದು. ನಾನು 10 ಗಂಟೆಗೆ ಬರೋದು. ಅದೊಂದು ವಿಷಯದಲ್ಲಿ ಮಾತ್ರ ನನಗೆ ತುಂಬ ಕೋಪ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇವಳೆ. ಸೊ ಇವಾಗ ಟ್ರೂತ್ ಆರ್ ಡೇರ್ ರಚಿನಿ. ಸೊ ಇವಾಗ ನನ್ನ ಡೇರ್ ಬಂದ್ಬಿಟ್ಟು ಯಾವುದಾದ್ರೂ ಒಂದು ಹುಡುಗಿಗೆ ಅಥವಾ ಲೇಡಿಗೆ ಒಂದು ಫ್ಲವರ್ ಕೊಟ್ಬಿಟ್ಟು ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಅಂತ ಹೇಳ್ಬಿಟ್ಟು ಬಂದ್ಬಿಡ್ಬೇಕು ಅಷ್ಟೇ. ಸೊ ರೆಡಿನಾ? ಆರ್ ಯು ರೆಡಿ? ಕಮ್ ಲೆಟ್ಸ್ ಗೋ. ನಾನು ಫ್ಲವರ್ಸ್ ಕೊಡಲ್ಲ, ನಾನು ಬಾಯಲ್ಲಿ ಹೇಳ್ತೀನಿ. ಆ ಫ್ಲವರ್ಸ್ ಚೆನ್ನಾಗಿಲ್ಲ ಅಂತ, ರೋಡ್ ಸೈಡಲ್ಲಿ ಚಿಕ್ಕ ಫ್ಲವರ್ ಥರ ಇದೆಯಂತಿದ್ದು, ಅದಕ್ಕೆ ಅವ್ಳು ಬರೀ ಹಂಗೆ ಹೇಳ್ತಾಳಂತೆ. ಓಕೆ ಓಕೆ, ಸರಿ ಬಾ. ಮತ್ತೆ ಇಂಟ್ರೋವರ್ಟು ಅಲ್ಲಿ ಕೂತಿದ್ದಾರೆ ನೋಡಿ, ಅವ್ರಿಗೆ ಹೇಳಿರೋದು ನಾನು. ಅವ್ರಿಗೆ ಹೋಗಿ ಹೇಳ್ತಾಳಂತೆ ಅವ್ರಿಗೆ. ಸೊ ಏನು ಹೇಳ್ತಾಳೋ ಗೊತ್ತಿಲ್ಲ ಇವಳು. ಸರಿ ಹೋಗಿ ಹೇಳೋಗು, ಬೇಗ ಯಾರಿಗಾದ್ರೂ ಹೇಳು. ಓಕೆ ಓಕೆ, ಹೋಗಿ ಹೇಳೋದು ಬೇಗ. ಹೋಗಿ ಹೇಳಲ್ಲ, ಹೇಳೋ ಬೇಗ ಬೇಗ ಚಿನ್ನಿ. ಚೀ, ನಿನಗೆ ಯಾರು ಇಷ್ಟನೋ ಅವ್ರಿಗೆ ಹೋಗಿ ಹೇಳ್ತೀಯ ನೀನು. ಬೇಗ ಯಾರಿಗೋ ಒಬ್ರಿಗೆ ಹೇಳಲೆ. ಟೈಮ್ ಅಪ್ ಆಗ್ತಿದೆ. ಅವ್ರ ಹಸ್ಬೆಂಡ್ ನೋಡೋದಕ್ಕೆ ಬಾಡಿ ಬಿಲ್ಡರ್, ನಾನು ಅವ್ರ ವೈಫ್ ಇದಾರೆ.
ಹೇಳಲ್ಲ ಪಾಪು ಕೂಡ ಹೇಳೋದಕ್ಕೆ ನಾಚಿಕೆನೇನೆ ನಿನಗೆ. ಸರ್ಲಿ ಯಾರೇ ಬರಲಿ ಹೇಳ್ತೀನಿ ಅಂದು ಇವಾಗ ನೋಡಿ ನಿಂತ್ಕೊಂಡಿದ್ದಾಳೆ. ಹೆಂಗೆ ನಿಂತ್ಕೊಂಡಿದ್ದಾಳೆ ನೋಡ್ರಿ. ಅದನ್ನೇ ಡೇರ್ ಅನ್ನೋದು. ಹೇಳು ಬೇಗ ಹೋಗ್ಲಿ. ಅವ ಅಂಕಲ್ಗಾದ್ರೂ ಹೋಗಿ ಹೇಳು. ಸರಿ ಆ ಪಾಪಗಾದ್ರೂ ಹೋಗಿ ಹೇಳು. ಲಿಫ್ಟ್ ಹತ್ಕೊಂಡು ಹೋಗ್ತಿದೆ. ನೀರೇ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಪಲ್ಲವಿ. 12 o'clock ಆಯಿತು. ಬ್ಯೂಟಿಫುಲ್ ಆಗಿದೆ ಅಂತ ಹೇಳೋದಕ್ಕಾಗಲ್ಲ ಅಂತೆ. ಅದಕ್ಕೆ ಅಟ್ಲೀಸ್ಟ್ ಟೈಮ್ ಎಷ್ಟು ಅಂತ ಕೇಳುವಂತಾದ್ರೂ ಡೇರ್ ಕೊಟ್ಟಿದ್ದೀನಿ. ಅದನ್ನಾದ್ರೂ ಕಂಪ್ಲೀಟ್ ಮಾಡ್ತಾರ ನೋಡೋಣ ಇವಾಗ. ತಿರ್ಗಿಸ್ತಾಳೆ. ನನ್ನ ಕೈ ನೋಡ್ತಿದೆ. ಇವಳು ನೋಡಿ ಡೇರ್ ತಗೊಳಲ್ಲ ಅಂತ ಹೇಳಿದ್ಲು. ನಾನು ಹೇಳ್ದೆ ಇನ್ನೊಂದ್ಸತಿ ಮನುಷ್ಯ ಜೊತೆ ಮಾತಾಡೋದೆಲ್ಲ ಕೊಡೋದಿಲ್ಲ ಅಂತ. ಆದ್ರೂ ಟ್ರೂತ್ ತಗೊಂಡಿದ್ದಾಳೆ. ಟ್ರೂತ್ ನಾವೇ ಮಾತಾಡ್ಕೊಬೋದಪ್ಪ. ಡೇರ್ ತಗೋಬೇಕು ಇವಾಗೆಲ್ಲ. ಸರಿ ಏನು ಕೇಳೋದು ಇವಳಿಗೆ? ಎಲ್ಲ ಗೊತ್ತೇ ಇರುತ್ತೆ ಆಲ್ಮೋಸ್ಟ್. ಆದ್ರೂ ಏನು ಟ್ರೂತ್ ಕೇಳೋದು? ಮಾಸ್ಕ್ ಹಾಕೊಂಡು ಮಾಡೋಕೆ ಇಷ್ಟನಾ? ಮಾಸ್ಕ್ ಇಲ್ದಿರೋ ವಿಡಿಯೋ ಮಾಡೋಕೆ ಇಷ್ಟನಾ? ಅವ್ರು ಕೇಳಿಸಿಲ್ಲ. ಮಾಸ್ಕ್ ಹಾಕೊಂಡು ಇವಾಗ ನಾನೇ ಇವಾಗ ಸರ್ ನಮ್ಗೆ ಗೊತ್ತಲ್ಲ ಯಾವಾಗ ಡೇರೆ ಯಾವಾಗೂ ಬೇರೆ ತಗೊಂಡ್ರೆ ಬೇರೆ ನಂದೇನಂದ್ರೆ ಅಲ್ಲಿ ಮೆಹಂದಿ ಶಾಪ್ ಒಂದಿದೆ. ಆ ಶಾಪ್ ಹತ್ರ ಹೋಗಿ ಅವಳು 1 ಹ್ಯಾಂಡ್ಗೆ ಎಷ್ಟು ಆಗುತ್ತೆ, ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳ್ಕೊಂಡ್ಬರ್ಬೇಕು. ಓಕೆ ಲೆಟ್ಸ್ ಡು. ಹೋಗಿದ್ದಾಳೆ ನೋಡೋಣ. ಆ್ಯಕ್ಚುಲಿ ನಾನು ಟೈಮ್ ಕೇಳಿರೋ ಅಂಕಲೂ ಅಲ್ಲೇ ನಿಂತ್ಕೊಂಡಿದ್ದಾರೆ. ಏನೋ ಕೇಳ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಶೇಟ್ ಡಿಸೈನ್ಸ್ ನೋಡ್ತಿದ್ದಾರೆ. $5,000 ಆಗುತ್ತೆ ಅಂದ್ರು ಗೈಸ್. ಅದೇ ರೋಡ್ ಸೈಡಲ್ಲಿ ಹಾಕಿದ್ರೆ 20 ರೂಪಾಯಿ ಕೊಟ್ಟರೆ ಅಜ್ಜಿ ಅದೆಲ್ಲ ಕೆಮಿಕಲ್ಸ್ ಗೈಸ್. ಹಾಕೊಂಬಿಡಿ. ನನ್ನ ಹತ್ರ ಬನ್ನಿ, ನಾನೇ ಹಾಕ್ತೀನಿ ಮೆಹಂದಿ. ಹೌದು, ಏನೋ 200 150 ಹಂಗೆ ಚಾರ್ಜ್ ಮಾಡ್ತೀನಿ 2 ಹ್ಯಾಂಡ್ಸ್ಗೆ. ಹಾಂ, 1 ಹ್ಯಾಂಡ್ಗೆ 150, ಇನ್ನೊಂದು ಹ್ಯಾಂಡ್ಗೆ 150, ಟೋಟಲಿ 300 ಎಲ್ಬೋಸಿಂದ. ಅದು ಹೀಗೇನೂ ಬಿಸ್ನೆಸ್ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹೌದು, ಮೆಹಂದಿ ಬಿಸ್ನೆಸ್. ಬಿಕಾಸ್ ಐ ಆಮ್ ಗುಡ್ ಅಟ್ ಇಟ್. ಸೊ ಇವಾಗ ಇವಳು ಡೇರು ತಾನೆ. ಸೊ ಇವಾಗ ಇವಳು ಡೇರ್ ಕೊಡ್ತಿದ್ದೀನಿ. ಏನು ಡೇರ್? ಆಯ್ತು ಹೇಳು ನೀನು. ನಾನೇ ಅನ್ಕೊಳೋದು. ಇವಾಗ ತುಂಬಾ ಕೋಪಗಾರಿ. ಹತ್ರ ಇರೋದಕ್ಕೆ ನಾವು ಪೇಷನ್ಸ್ ಆಗಿರ್ಬೇಕು. ನಾನೇನು ಡೇರ್ ಕೊಡ್ತಿದ್ದೀನಪ್ಪ ಅಂದರೆ, ಅಲ್ಲಿ ಲಿಫ್ಟ್ ಇದೆ. ಜಸ್ಟ್ 15 ಸೆಕೆಂಡ್ಸ್ಗೆ ಕೆಳಗಡೆ ಹೋಗ್ಬಿಟ್ಟು ಮೇಲೆ ಬರಬೇಕು ಆ ಲಿಫ್ಟಲ್ಲಿ. ಜಸ್ಟ್ 15 ಸೆಕೆಂಡ್ಸ್ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಸೊ ಲೆಟ್ಸ್ ಡೂ ಇಟ್. ಫಸ್ಟ್ ಆಫ್ ಆಲ್ ಕೆಳಗಡೆ ಲಿಫ್ಟ್ ಇದು ಮಾಡಿದ್ರೆ ಬೇರೆಯವ್ರು ವೆಯ್ಟ್ ಮಾಡ್ತಿದ್ರೆ ಲಿಫ್ಟ್ಗೆ. ಸರಿ, ಅದು ಕೌಂಟ್ ಮಾಡಲ್ಲ ನಾವು. ಓಕೆನಾ? 15 ಸೆಕೆಂಡ್ಸಲ್ಲಿ ಕೆಳಗಡೆ ಹೋಗ್ಬಿಟ್ಟು ಮತ್ತೆ ಮೇಲೆ ಬರುತ್ತೆ. ಸರಿ, ನಡೆಯುವ. ಲೆಟ್ಸ್ ಡೂ ಇಟ್. ಆನ್ ಮಾಡ್ತಿದ್ದೀನಿ ಇವಾಗ. ಬೇಗ. ಸೊ ಗ್ರೌಂಡ್ ಫ್ಲೋರ್ಗೆ ಹೋಗ್ಬೇಕು ಇವಾಗ. ಸೊ ಗ್ರೌಂಡ್ ಫ್ಲೋರ್ ಗೊತ್ತಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಡೌನ್. ಸೊ ಟೈಮರ್ ಆಲ್ರೆಡಿ ಟೈಮ್ ಅಪ್ ಆಗೋಯ್ತು. ಗ್ರೌಂಡ್ ಫ್ಲೋರ್ ಬರೋಷ್ಟರಲ್ಲೇ 15 ಸೆಕೆಂಡ್ಸ್ ಆಯಿತು. ಸೊ ಮೇಲೆ ಹೋಗೋದಕ್ಕೆ ನೋಡೋಣ. ಮೇಲೆ 30 ಸೆಕೆಂಡ್ಸಲ್ಲಿ ಕೂಡ ಹೋಗೋಕ್ಕಾಗಲ್ಲ ನಮ್ಗೆ.
30 seconds also is out. 50 seconds ಅಲ್ಲಿ ಹೋಗ್ಬೋದು ಬೇಕಿದ್ರೆ. ಯಾ ಕರೆಕ್ಟ್ 50 ಸೆಕೆಂಡ್ಸ್ಗೆ ನಾವು ಬಂದಿದ್ದೀವಿ. ಕೆಳಗಡೆ ಹೋಗ್ಬಿಟ್ಟು ಮೇಲೆಗೆ ಜಸ್ಟ್ 50 ಸೆಕೆಂಡ್ಸಲ್ಲಿ ಬಂದ್ಬಿಟ್ವಿ. ಬಟ್ ಅವಳು ಮಾಡೋಕ್ಕಾಗಿಲ್ಲ ಅವಳು ಡೇರ್ ಕಂಪ್ಲೀಟ್. ಬಿಸಿಲು ಬೇಗ ಕಿತ್ಕೋ. ಆ್ಯಕ್ಚುಲಿ ಯಾರನ್ನ ಬುದ್ಧಿರೋರು 15 ಮಿನಿಟ್ಸಲ್ಲಿ ಹೋಗಿ ಬರೋದಕ್ಕಾಗುತ್ತಾ? 15 ಮಿನಿಟ್ಸ್ ಅಲ್ಲ ಕಾಲ ಅನ್ಕೊಟ್ಟಿದ್ದು 15 ಸೆಕೆಂಡ್ಸ್. ಅದನ್ನೇ ಡೇರ್ ಅನ್ನೋದಲ್ವಾ. ಸೊ ಇವಳ ಕೈಯಲ್ಲಿ ಡೇರ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. 50 ಸೆಕೆಂಡ್ಸಲ್ಲಿ ಬೇಕಿದ್ರೆ ಆಗ್ತಿತ್ತು, ಬಟ್ 15 ಸೆಕೆಂಡ್ಸಲ್ಲಿ ಆಗಿಲ್ಲ ಅಷ್ಟೇ. ಸೊ ಇವಾಗ ನಾನು ಇವಳಿಗೊಂದು ಡೇರ್ ಕೊಟ್ಟಿದ್ದೀನಿ. ಇಲ್ಲಿ ಕಾಣಿಸಿದೆಯಲ್ಲ ಹೂವು, ಇದರಿಂದ ಇವಳು ನನಗೆ ಕಿರೀಟಿ ಥರ ಮಾಡಿಕೊಡ್ಬೇಕು ನನ್ನ ತಲೆಗೆ. ಸೊ ಹೇಗೆ ಮಾಡ್ಕೊಡ್ತಾಳೆ ನೋಡೋಣ ಬನ್ನಿ. ಕ್ವೀನ್ ಆಗ್ಬೇಕು ನಾನು ಅದನ್ನ ಹಾಕ್ಕೊಂಡು ಹಂಗೆ. ನೋಡೋಣ ಹೆಂಗೆ ಮಾಡ್ತಾಳೆ. ಪಲ್ಲವಿ ಅವಳ ಡೇರ್ನ ಕಂಪ್ಲೀಟ್ ಮಾಡ್ತಿದ್ದಾಳೆ, ನನ್ನ ಕಿರೀಟ ರೆಡಿ ಮಾಡ್ತಿದ್ದಾಳೆ. ಹೇಗೆ ರೆಡಿ ಮಾಡ್ತಾಳೆ ನೋಡೋಣ. ಗೈಸ್ ಇವಾಗ ಕಿರೀಟ ಬೇಕು ಅಂದ್ಲು. ಕಿರೀಟ ಮಾಡೋದಕ್ಕೆ ಅಲ್ಲಿ ಆಗಿಲ್ಲ, ಸೊ ಅವಳಿಗೋಸ್ಕರ ತಲೆದಲ್ಲಿ ಕಿರೀಟ ನೋಡಿ ಗೈಸ್, ಕಿರೀಟ ಮಾಡು ಅಂದ್ರೆ ಏನು ಮಾಡ್ತಿದ್ದಾಳೆ. ತೂ ಚೈಲ್ಡ್ ಥರ ಕಾಣಿಸ್ತೀನಿ. ಚೈಲ್ಡ್ ಅಲ್ಲ, ಎಲ್ಲ ರಿಯಾಕ್ಷನ್, ಪಬ್ಲಿಕ್ ರಿಯಾಕ್ಷನ್ ನೋಡ. ತೂ ನಾನು ಬಿಚ್ಚಿಬಿಡ್ತೀನಿ ಇದಾದ್ಮೇಲೆ ಹಂಗೆ ಬಿದ್ದೋಗ್ತಿದೆ ಗುರು. ಅದು ನಿನಗೆ ಕೂರ್ತಾನೂ ಇಲ್ಲ. ಅಯ್ಯೋ ಹೆಂಗಿದ್ದೀನಿ ನೋಡಿ ಗೈಸ್. ಹುಚ್ಚರು ಅನ್ಕೊಳ್ತಾರೆ ನಮ್ಮನ್ನು. ಹುಚ್ಚರು ಅಲ್ಲ, ಯಾವುದೋ ಮೆಂಟಲ್ ಹಾಸ್ಪಿಟ್ಲಿಂದ ನೋಡಿ ಬಂದಿರೋ ಇಬ್ಬರು ಮೆಂಟ್ಲಿಗಳು ಅನ್ಕೊತಾರೆ. ಕಿರೀಟಗಿಂತ ಇದು ಚೆನ್ನಾಗಿದೆ, ಅದು ಗೊತ್ತಾ? ಅಯ್ಯಪ್ಪ ಹೆಂಗಿದೀನಿ ಗೊತ್ತಾ, ಒಳ್ಳೆ ಕಾಡು ಮನುಷ್ಯ. ಜಿಂಗಲಲ್ಲ ಅನ್ನೋ ಥರ ಇದೀನಿ ನಾನು. ಚೆನ್ನಾಗಿದೆಯಾ? ಇಷ್ಟು ಲೈಕ್ ಏನಂತಾರೆ ಕ್ರಿಯೇಟಿವಿಟಿ. ಕೆಡ್ದಾಗಿ ನಾನು ಯಾವತ್ತೂ ಇಟ್ಕೊಂಡೇ ಇಲ್ಲ ಬತ್ತಳೆಗೆ. ಲಾಸ್ಟ್ ಟೈಮ್ ಕಿರೀಟ ಮಾಡ್ಕೊಟ್ಟು, ಬಟ್ ಆದ್ರೂ ಚೆನ್ನಾಗಿದೆ. ನಿನ್ಗೆ ಇಷ್ಟ ಇಲ್ಲ ಅಂದರೆ ಬೇಡ, ಬಿಟ್ಬಿಡು. ದಟ್ಸ್ ಇಟ್ ಗೈಸ್. ಇಷ್ಟ ಇಲ್ಲ ಅಂದರೆ ಹೇಗೋ ಒಂದು ಡೇರ್ನ ಕಂಪ್ಲೀಟ್ ಮಾಡ್ಬೇಕಂತ ಮಾಡಿದ್ದಾಳೆ. ಇವಾಗ ಚಿನ್ನಕ್ಕೆ ಡೇರ್ ಏನಂದರೆ ಕ್ರಾಸ್ ವರ್ಡ್ಗೆ ಹೋಗ್ಬಿಟ್ಟು ಎನಿ ಒನ್ ಬುಕ್ನ ರೀಡ್ ಮಾಡಬೇಕು. ಒಂದು ಬುಕ್ ರೀಡ್ ಮಾಡಬೇಕಾ? ಒಂದು ಬುಕ್ಕಲ್ಲಿ 1 ಲೈನ್ ಮಾತ್ರ. ಒಂದು ಬುಕ್ ಓದೋ ಸತಿ ನಾನು ಬಾ. ಎನಿ ಬುಕ್ ಆ್ಯಂಡ್ 1 ಲೈನ್. ಓಕೆ, ಮೇಡಮ್ ಅವ್ರು ಇವಾಗ ದ ಬುಕ್ ಆಫ್ ಗಿಫ್ಟ್ಸ್ ಓದ್ತಿದ್ದಾರೆ. ಓದಿ ಮ್ಯಾಮ್ ಯಾವ್ದಾನ ಒಂದು ಲೈನ್. ಸೊ ಇದರಲ್ಲಿ ನೋಡಿ ಇದನ್ನು ಓದ್ತಾ ಇದ್ದೀನಿ. ಸಮ್ಟೈಮ್ಸ್ ಲೆಟ್ಟಿಂಗ್ ಗೋ ಈಸ್ ದಿ ಮೋಸ್ಟ್ ಲವ್ವಿಂಗ್ ಥಿಂಗ್ ಟು ಡೂ. ಇಲ್ಲಿ ಕ್ರಾಸ್ ವರ್ಡ್ಗೆ ಬುಕ್ ಡೇರ್ ಮಾಡೋದಕ್ಕೆ ಮಾತ್ರ ಬಂದಿದ್ದು, ಬಟ್ ಇವಳು ಚಿನ್ನಿ ನೋಡಿ ಕ್ರಾಸ್ ವರ್ಡಲ್ಲಿರೋ ಎಲ್ಲ ಐಟಮ್ಸ್ನ ನೋಡಿಬಿಟ್ಟು, ಮತ್ತು ಪಿಕೆಚು ಬೇಕಂತ ಅವಳಿಗೆ, ಅದನ್ನು ಎಲ್ಲ ನೋಡ್ತಾ ಇದ್ದಾಳೆ ಇವಾಗ.